ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಒಂದು ಸಣ್ಣ ಅಪ್ಡೇಟ್ ಇದೆ ಮತ್ತು ಅದರ ಜೊತೆಗೆ ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ತಿಳಿಸ್ತೀನಿ. ಮತ್ತು ಅದರ ಜೊತೆಗೆ ಇಲ್ಲಿವರೆಗೂ ಯುವ ನಿಧಿ ಹಣ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. ಜನವರಿ 2024ರಲ್ಲಿ ಸ್ಟಾರ್ಟ್ ಆಗಿತ್ತು. ಇದು ಜನವರಿ 2026 ಇಲ್ಲಿಗೆ ಮುಗಿತದ ಮತ್ತು ಇಲ್ಲಿ ಯುವ ನಿಧಿ ಹಣ ಮತ್ತೆ ಕಂಟಿನ್ಯೂ ಆಗ್ತದೆ ಅಂತ ಕೂಡ ಕೇಳಿದರೆ ಇದರ ಬಗ್ಗೆ ಸಣ್ಣದಾಗಿ ತಿಳಿಸ್ಕೊಟ್ಟು ಬಿಡ್ತೀನಿ. ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹೇಳೋದಾದರೆ, ಸರ್ವರ್ ಎರರ್ ಇದೆ. ಸದ್ಯಕ್ಕೆ ಯಾರೋ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋಗಬೇಡಿ. ಸರ್ವರ್ ಕ್ಲಿಯರ್ ಆದ ನಂತರ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ, ಯಾವುದೇ ತೊಂದರೆ ಇಲ್ಲ. ಮತ್ತು ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ, ಈಗ 2 ವರ್ಷ ಆಗಿದೆಯಲ್ಲ, ಕಂಟಿನ್ಯೂ ಆಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಯಾವುದೇ ಕನ್ಫರ್ಮ್ ಆಗಿ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಬಟ್ ಕೆಲವೊಂದಿಷ್ಟು ಅಧಿವೇಶನಗಳಲ್ಲಿ ಚರ್ಚೆಗಳು ನಡೀತಾ ಇದೆ. ಗೃಹಲಕ್ಷ್ಮಿ ಹಣ ಯಾವ ರೀತಿ 5 ವರ್ಷಕ್ಕೆ ಕಂಟಿನ್ಯೂ ಆಗಿ ಬರುತ್ತಲ್ಲ, ಅದೇ ರೀತಿ ಯುವ ನಿಧಿ ಹಣನೂ ಕೂಡ 5 ವರ್ಷ ಬರಲಿ ಅನ್ನೋ ಅಭಿಲಾಷೆ ಅಧಿವೇಶನದಲ್ಲಿ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಕಾದು ನೋಡಬೇಕು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಇದೇ ಜನವರಿ ತಿಂಗಳು 2025-26ನೇ ಸಾಲಿನ GDS ಅಂದರೆ ಪೋಸ್ಟ್ ಆಫೀಸಲ್ಲಿ ಸರಿಸುಮಾರು 30,000 ಭಾರತದಾದ್ಯಂತ 30,000 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕಕ್ಕೂ ಕೂಡ ಒಂದಿಷ್ಟು ಪೋಸ್ಟ್ಗಳಿವೆ. ಪ್ರತಿ ಜಿಲ್ಲೆಗೂ ಒಂದಿಷ್ಟು ಪೋಸ್ಟ್ಗಳಂತ ಡಿವೈಡ್ ಆಗಿ ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಮತ್ತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ಟು ಬಿಡ್ತೀನಿ. ಏನಪ್ಪ ಅಂದರೆ, ಇದು 10th ಪಾಸ್ ಆಗಿರೋರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಒಂದು, ನೀವು 10th ಪಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜಿನ ಆಧಾರದ ಮೇಲೆ ಸೆಲೆಕ್ಷನ್ ಇರುತ್ತೆ. ನೀವು ಆಲ್ಮೋಸ್ಟು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, 70 ಮೇಲ್ಪಟ್ಟಿರೋರು ಇದಕ್ಕೆ ಅಪ್ಲೈ ಮಾಡಿ. ಅದರೊಳಗಡೆ ಇರೋರು ಸುಮ್ಮನೆ ಅಪ್ಲೈ ಮಾಡಿ ಅಪ್ಲಿಕೇಶನ್ ಫೀಸ್ ಕಟ್ಟಿ ಎಲ್ಲ ತೊಂದರೆಗಳು ಈಡಾಗಬೇಡಿ. ಯಾಕಂದರೆ ಅದರ ಒಳಗಿದ್ದರೆ ಯಾರ್ದು ಆಗೋದಿಲ್ಲ. ಮತ್ತು ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ಸೀದಾ ಡೈರೆಕ್ಟ್ ಎಕ್ಸಾಮ್ ಇರೋದಿಲ್ಲ, ಏನೂ ಇರೋದಿಲ್ಲ. ನೀವು ಅಪ್ಲೈ ಆದಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ಅಂದರೆ ನೀವು 10th ಪಡ್ಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮದು ಲಿಸ್ಟನ್ನು ಬಿಡ್ತಾರೆ. ಆ ಲಿಸ್ಟಲ್ಲಿ ಇದ್ದರೆ ನಿಮ್ಮದು ಜಾಬ್ ಆದಾಗೆ. ಮತ್ತು ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೊದಲೇ ಯಾವ ರೀತಿ ಇತ್ತು ಅಂದರೆ, ನೀವು ಕೆಲವೊಂದಿಷ್ಟು ಆಫೀಸ್ಗೆ ಹೋಗಿ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಿತ್ತು. ಈಗ ಡಿಜಿಲಾಕರ್ ಮೂಲಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮೆಲ್ಲ ಡಾಕ್ಯುಮೆಂಟ್ಸನ್ನು ಅವ್ರು ಕೆಲವೊಂದಿಷ್ಟು ಯೂಸರ್ ID ಪಾಸ್ವರ್ಡ್ ಕೊಟ್ಟಿರ್ತಾರೆ. ಅಲ್ಲಿ ಎಲ್ಲವೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮುಗಿತದೆ. ಮತ್ತು ಕೇಂದ್ರ ಸರ್ಕಾರದಿಂದ ಅತಿ ಸುಲಭವಾಗಿ ಸಿಗುವಂಥ ಗೌರ್ಮೆಂಟ್ ಉದ್ಯೋಗ ಅಂದರೆ ಇದು ಪೋಸ್ಟ್ ಆಫೀಸ್ ಉದ್ಯೋಗ ಸ್ನೇಹಿತರೆ. ಯಾರಿಗೆಲ್ಲ ನಿಮ್ಮ ಜಿಲ್ಲೆಯಲ್ಲೇ ಗೌರ್ಮೆಂಟ್ ಉದ್ಯೋಗ ಮಾಡಬೇಕು ಅನ್ನೋ ಅಭಿಲಾಷೆ ಇರ್ತದೆ, ಅವರು ಹೋಗಿ ಅರ್ಜಿ ಸಲ್ಲಿಸಿ ಮತ್ತು ಇನ್ನೊಂದು ಸೈಬರ್ ಸೆಂಟ್ರಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಇದರ ಜೊತೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ನೀವೇನು ಅಪ್ಲೈ ಮಾಡ್ತೀರಲ್ಲ, ಇದು ಎಷ್ಟು ಪರ್ಸೆಂಟೇಜು ಮತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕಡಿಮೆ ಪರ್ಸೆಂಟೇಜ್ಗೆ ನಿಲ್ಲುತ್ತೆ. ಇದು ನಿಂತಾಗ ನೀವು ಬೇಗ ಸೆಲೆಕ್ಷನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಇನ್ನೊಂದು, ಈ ಯಾವ ಜಿಲ್ಲೆಯಿಂದ ನೀವು ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 70ಕ್ಕೆ ನಿಂದಿರುತ್ತೆ, ಕೆಲವೊಂದು 80, ಕೆಲವೊಂದು 90, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 100% ತೊಗೊಂಡವರು ಕೂಡ ಅಪ್ಲೈ ಮಾಡಿರ್ತಾರೆ. ಅವರು ಕೂಡ ಜಾಬಿಗೆ ಸೆಲೆಕ್ಷನ್ ಆಗ್ತಾರೆ. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಂತಂದರೆ, ಈ ಜಿಲ್ಲೆಯಿಂದ ನಂದು ಎಷ್ಟು ಪರ್ಸೆಂಟೇಜ್ ಆಗಿದೆ, ಅಪ್ಲೈ ಮಾಡ್ಬೋದಾ ಬೇಡವಾ ಅಂತ. ಯಾಕಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ಸಲ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು ಒಂದು ಲಿಸ್ಟ್ ಇದೆ. ಅದರ ಮೇಲೆ ನೀವು ಅಪ್ಲೈ ಮಾಡಬೇಕು ಬೇಡ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.